ಕೆಲವು ನೈಜ ವಿಚಾರಗಳನ್ನೆಲ್ಲ ರಾಜಕಾರಣ ಮಾಡೋದು. ಯಾರ್ಯಾರು ಹಣೆ ಬರ್ದಾಗ ಏನು ಬರ್ದದ ಆಗಿರ್ತದೆ. ನಾನು ಭಾಳ ಸಲ ಹೇಳಿನು, ಮತ್ತೊಮ್ಮೆ ಅದನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಚುನಾವಣೆ ಪೂರ್ವದೊಳಗೆ ಏನು ಮಾತುಕತೆಗಳಾಗ್ಯಾವ, ಆ ಮಾತಿನಾಗ ನಡ್ಕೋತಾರಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಅವ್ರು ನಿನ್ನೆ ಒಬ್ಬರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು, ಇಲ್ಲ ಕೆಲವರು ಇದು ಆದದ್ದು ಅಂತೇಳಿ. ನಿಮಗೊಂದು ಮಾತು ಹೇಳ್ಬಿಡ್ತೀನಿ ನಾನು, ವಿಜಯಪುರ ಜಿಲ್ಲೆ ಒಳಗೆ ಅವಕಾಶ ವಂಚಿತ ಕ್ಷೇತ್ರ ಯಾವುದಾರು ಇದ್ರೆ ಅದು ಇಂಡಿ. ಸ್ವತಂತ್ರದ ನಂತರ ಇವತ್ತಿನ ತನಕ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದು ಕಾರಣಗಳನ್ನು ಹೋಗೋದಿಲ್ಲ, ಅದನ್ನು ವಿಶ್ಲೇಷಣೆಗೂ ಹೋಗಂಗಿಲ್ಲ. ಆಮೇಲೆ ಎರಡನೇದ್ದು, ಈಗ ನಿನ್ನೆ ಒಬ್ಬರು ಸ್ಟೇಟ್ಮೆಂಟ್ ನೋಡಿದೆ ನಾನು, ಅವರು ಫಸ್ಟ್ ಟೈಮ್ MLA ಆದಕ್ರ ಮಂತ್ರಿಗಳಾಗ್ಯಾರು. ಬಂಗಾರಪ್ಪನವ್ರ ಕಾಲದಾಗ 1989ರಾಗ ಸನ್ಮಾನ್ಯ ದಿವಂಗತ ವೀರೇಂದ್ರ ಪಾಟೀಲ್ರ ನೇತೃತ್ವದಲ್ಲಿ ಚುನಾವಣೆ ಆಗಿತ್ತು. 178ರಿಂದ 80 ಸ್ಥಾನಗಳು ಬಂದಿದ್ದವು. ಸೊ ಮೊದಲನೇ ಸರ್ಕಾರದ ಎಂದು ಯಾರೂ ಸಚಿವರಾಗಲಿಲ್ಲ. ಬಂಗಾರಪ್ಪನವರ ಸಚಿವ ಸಂಪುಟದೊಳಗೆ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವ್ರು ನಾಡಗೌಡರು ಮತ್ತು ಉಸ್ತಾದವರಾದರು. ನಂತರ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು. ಆ ಸಂದರ್ಭದಾಗ BS ಪಾಟೀಲ್ ಸಾಸ್ನೂರವರು ಮತ್ತು BS ಪಾಟೀಲ್ ಮನಗುಳಿಯವರಾದರು. ನಿಮಗೆಲ್ಲರಿಗೆ ಆಗಿನವರು ಏನಿದ್ರೆ ನಿಮಗೆಲ್ಲ ಮಾಹಿತಿ ಇದ್ದೇ ಇರ್ತದೆ. ಸೊ ಅದಕ್ಕೆ ಫಸ್ಟ್ ಟೈಮ್ದಾಗ ಆದವ್ರು ಯಾಕೆ ಕೊಟ್ಟರು? ಅವಾಗ ಬಂಗಾರಪ್ಪನವರು, ಮೊಯ್ಲಿಯವರು ಹಿರಿಯರಿಗೆ ಯಾಕೆ ಕೊಟ್ಟರು? ಸೊ ಯಾರು ಇಲೆಕ್ಟ್ ಆಗಿದ್ರು ಅವಕಾಶ ಯಾವ್ದೆಲ್ಲ ಸಿಕ್ತು. ಆದ್ರೆ ನಮ್ಮ ಭಾಗಕ್ಕೆ ಸಿಗಲಿಲ್ಲ. ಅವಾಗ ಕಲ್ಲೂರವ್ರಿಗೆ, ಕಲ್ಲೂರವರು ಆ ಟೈಮ್ನಾಗ ಇದ್ರು, ಅವರು ಆಗಲಿಲ್ಲ. ಬೋರ್ಡ್ ಚೇರ್ಮನ್ ಆದ್ರು, ಅವರು ಲ್ಯಾಂಡ್ ಆರ್ಮಿ ಬೋರ್ಡ್ ಚೇರ್ಮನ್ ಆದರು. ಸೊ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಅವ್ರು ಹೋಸಲ ಆಯ್ಕೆ ಆಗಿರಲಿಲ್ಲ. ನಾವು 3 ಜನ ಇದ್ದೀವಿ ಆ ಶಾಸಕರು. ಏನು ಹೋದ ಚುನಾವಣೆ ಅಸೆಂಬ್ಲಿ ಚುನಾವಣೆ 2023 ಚುನಾವಣೆ ಇತ್ತು. ಆ ಸಂದರ್ಭದಾಗ ನಮ್ಮ 3 ಮಂದಿ ಕರೆದಿದ್ರು. 3 ಮಂದಿ ಕರೆದು ಇಂಡಿವಿಜುವಲಾಗಿ ಮಾತಾಡಿದ್ದಾರೆ. ಆಮೇಲೆ ದಿಲ್ಲಿ ಒಳಗೆ ಯಾರು ಅಗ್ರಗಣ್ಯ ನಾಯಕರದಾರ ಅವರು ನನಗೆ ಮಾತು ಕೊಟ್ಟಾರೆ. ನಾನು ನೋಡ್ಲಾಕತ್ತೀನಿ ಹೋದರೆ ಅವ್ರು ತಮ್ಮ ಮಾತನ್ನು ಉಳಿಸ್ಕೋತಾರೋ ಇಲ್ಲೋ ಅಂತೇಳಿ. ಐ ವಿಲ್ ವೇಟಿಂಗ್ ಫಾರ್ ದ್ಯಾಟ್. ಆಮೇಲೆ ಅದನ್ನು ಈ ಸಲ ನನ್ನ ಭಾಗದ ಜನ, ನಾನು ಭಾಳ ಡಿಸಿಪ್ಲಿನ್ ರಾಜಕಾರಣ ಮಾಡ್ತೀನಿ, ನಿಮ್ಗೆ ಗೊತ್ತದ. ಮನೆ ಮುಖ್ಯಮಂತ್ರಿಗಳು ಇಂಡಿ ನಗರಕ್ಕೆ ಬರೋ ಒಳಗೆ ನಮ್ಮ ದೊಡ್ಡ ದಾನ್ಲಿ ಎಬ್ಬಿಸ್ಬೇಕತ್ತಿದ್ರು. ನಾನು ಒಂದೇ ಕೈ ಮುಗಿದೇನೆ. ನೀವು ಯಾರೇ ಒಂದು ಶಬ್ದ ಇದ್ರೆ ಮಾತಾಡಿದ್ರಿ ಅಂದ್ರೆ ನಾನು ಇನ್ನೊಮ್ಮೆ ರಾಜಕಾರಣದಾಗ ಇರಂಗಿಲ್ಲ. ನಾವೆಲ್ಲ ಡಿಗ್ನಿಫೈಡಾಗಿ ರಾಜಕಾರಣ ಮಾಡಿದ್ದೀವಿ. ನಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿಂದ ರಾಜಕಾರಣ ಮಾಡಿದ್ದೀವಿ. ಒಂದೇ ಪಾರ್ಟಿಯಿಂದ ರಾಜಕಾರಣ ಮಾಡಿದ್ದೀವಿ. ನಂದು 2ನೇ ಜನರೇಷನ್. ಇನ್ನೊಂದು ಹೇಳ್ಬಿಡಲೆ, 24 ಕ್ಯಾರೆಟ್ ಕರಿತಾರೆ ಗೊತ್ತು. ಈ ಜಿಲ್ಲೆಯ ರಾಜಕಾರಣದ ಕಾಂಗ್ರೆಸ್ನಾಗ ಐ ಹ್ಯಾವ್ 24 ಕ್ಯಾರೆಟ್, 22 ಕ್ಯಾರೆಟ್ ಅಲ್ಲ. ಆಮದು ವಸ್ತುನೂ ನಾನಲ್ಲ. ನಾನು ಇಲ್ಲೇ ಹುಟ್ಟಿನೋ, ಮತ್ತು ಇವರು ಅಧಿಕಾರ ಕೊಟ್ಟರು ಇಲ್ಲಿ ಇರ್ತೀನೋ, ಹುಡ್ಲಿಕ್ಕಂದ್ರೂ ಇಲ್ಲೇ ಇರ್ತೀನಿ. ಅದರ ಅಧಿಕಾರದಾಗ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಕ್ಕೆ ನನ್ನ ಸಾಯತನ ಒಂದು ಮತ ಹಾಕಿ ಸಾಯ್ತು. ದಟ್ ಈಸ್ ಮೈ ಪರ್ಸ್ನಲ್ ಕಮಿಟ್ಮೆಂಟ್. ಇದು ನನ್ನ ಸಿದ್ಧಾಂತದ ರಾಜಕಾರಣ ಮಾಡೀನು, ಆ ತತ್ವಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡೀನಿ ಈ ಜಿಲ್ಲೆದಾಗ. ಅದನ್ನು ಗೊತ್ತದ ಹೇಳಿ 8 ಇಲೆಕ್ಷನ್, ನನ್ನ ಮಂತನಕ್ಕೆ 4 JDP, 4 MLA. ಇನ್ನೂ 2.5 ವರ್ಷ ಆದರೆ 40 ವರ್ಷ ಅಧಿಕಾರದಾಗ ಇದ್ದಂಗೆ ನನ್ನ ಮಂತನ ಈ ಜಿಲ್ಲೆಯ ರಾಜಕಾರಣದಾಗ. ಅದು ವಿಶೇಷವಾಗಿ ಇಂಡಿ, ದ ಮೋಸ್ಟ್ ಕ್ರಿಮಿನಲ್, ದ ಮೋಸ್ಟ್ ಅನ್ಹೆಲ್ದಿ ಅಂತಲೇ ಕಮಿಟ್ಮೆಂಟ್ದಿಂದ ರಾಜಕಾರಣ ಮಾಡೀನು, ಆ ಸಿದ್ಧಾಂತದಿಂದ ಮಾಡೀನು. ಅಂತ ಈ ನಿರ್ಣಯದಾಗ ಇವ್ರು ಏನಾದ್ರು ಲೋಪ ಆದ್ರಂದ್ರೆ ಐ ವಿಲ್ ಟೇಕ್ ಅ ಡ್ರಾಸ್ಟಿಕ್ ಸ್ಟೆಪ್ಸ್. ಅದನ್ನು ಈಗ ಹೇಳಂಗಿಲ್ಲ, ಅದು ಮಾಡಿ ತೋರಿಸ್ತೀನಿ.